ಇಂದಿನ ಮಹಾನಗರ ಪಾಲಿಕೆ ಸದಸ್ಯರು ಎಸ್ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ರಾಜ್ಯ ಉಪಾಧ್ಯಕ್ಷರಾದಂಥ ಗೋಪಾಲ್ ಕಟಕಂಬಳವರಿಗೆ ಅವರಿಗೂ ಸ್ವಾಗತ. ಅದರಂತೆ ಎಬಿಪಿ ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಮಿಶ್ರನವರಿಗೂ ಸ್ವಾಗತ. ಅದರಂತೆ ಹಲವಾರು ಜವಾಬ್ದಾರಿಯನ್ನು ನಿಭಾಯಿಸಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಚಿದಾನಂದ ಚಲವಾದಿಯವರಿಗೂ ತುಂಬುವುದರ ಸ್ವಾಗತ. ಅದರಂತೆ ಮಧ್ಯಮ ಮಿತ್ರರಾದಂಥ ಜೋಶಿಯವರಿಗೂ ಸ್ವಾಗತ ಹಾಗೂ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾದಂಥ ಮಕ್ಕಣಾಪುರನವರಿಗೂ ಸ್ವಾಗತ ಹಾಗೂ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ದಿನಪತ್ರಿಕೆ ವರ್ಗಗಳು ಮತ್ತೊಮ್ಮೆ ಸ್ವಾಗತ ಕೋರಿ ನಮ್ಮ ಈ ಪತ್ರಿಕಾಗೋಷ್ಠಿ ಉದ್ದೇಶ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ಕಾರಜೋಳನವರು ಮಾತಾಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೇನೆ ಸರ್. ಹಿಂದೆ ನಿಂತವ್ರು ಮಾತಾಡ್ರಪ್ಪ. ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈ ಸರ್ಕಾರದ ರಾಜೀನಾಮೆ ಕೊಡಬೇಕಂತೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ. ಈಗ ಎರಡನೇದಾಗಿ ಬಂದ್ ಕರೆ ಕೊಟ್ಟಂತ ಮಹಾನುಭಾವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಬಾಬಾ ಸಾಹೇಬರಿಗೆ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಪಕ್ಷದವರು ಉಳಿದ ಸಂಘಟನೆಗಳು. ಯಾಕಂದ್ರೆ ಸ್ವತಂತ್ರ ಅವರು ಸಂವಿಧಾನ ಹಕ್ಕು ಎಲ್ಲರಿಗೂ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡಿರಿ, ನೀವು ಅವ್ರಿಗೆ ಅವಮಾನ ಮಾಡಿರಿ. ಬಾಬಾ ಸಾಹೇಬರಿಗೆ ಬಡವರು, ನಿನ್ನೆ ವ್ಯಾಪಾರಸ್ಥರು ಅವ್ರು ಕೂತವರು ಹೂವು ಚೆಲ್ಲೋದು, ತೆಂಗಿನಕಾಯಿ ಹೊಡೆಯೋದು, ಅದು ಅಲ್ಲದೇನೋ ಒಂದಿಷ್ಟು ಅಂಗಡಿ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟರಲ್ಲಿ ಡ್ರಾರ್ಗಳನ್ನ ಚೆಕ್ ಮಾಡಿ. ನನಗೆ ಒಂದು ತಿಳಿತಾ ಇಲ್ಲ, ಸೋಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತಗೊಳ್ಬೇಕಾಗಿತ್ತು, ಇಲ್ಲಿವರೆಗೂ ತಗೊಂಡಿಲ್ಲ. ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದ್ರೆ, ಯಾವುದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡುತ್ತಾನ, ಮೌಖಿಕ ಆದೇಶ ಮಾಡುತ್ತಾನ, ಯಾವುದೂ ಅವ್ರು ಕೈಗೊಳ್ಳೋಕ್ಕಿಲ್ಲ. ಅವ್ರು ನೆನಪಾಡ್ಯಾರ ತಾವು ಡ್ಯೂಟಿ ಬರೋಕ್ಕಿಂತ ಮೊದಲು ಏನು ಪ್ರಮಾಣ ವಚನ ಮಾಡಿ ಡ್ಯೂಟಿ ಸೇರ್ಕೊಂಡಾರತ್ತೆ. ಟಿ ಟಿ ರೇವರ್ ಪ್ರಕರಣ ಇರ್ಬೋದು, ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು, ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾರೆ. ನಿನ್ನೆದು ಎಲ್ಲರ ಬಳಿ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನು ಕಳಿಸಿದಿರಿ ಅಂದರೂ ಇನ್ನವರೆಗೂ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ, ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾ ಇದ್ದಾರಲ್ಲ, ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ, ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಇವತ್ತು ಅಮಿತ್ ಶಾ ಅವರು ಇರ್ಬೋದು ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತು ಇನ್ನೊಂದು ಪಕ್ಷಗಳು ಇರ್ಬೋದು, ಗೌರವವನ್ನು ಪಟ್ಟಿಲ್ಲ. ಇದನ್ನು ಇಡೀ ದೇಶದ ಜನರಿಗೆ ಈಗ ಸಂವಿಧಾನ ಮತ್ತು ಬಾಬಾ ಸಾಹೇಬರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಏನಪ್ಪಾ ಅಂತಂದ್ರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಇರ್ತಕ್ಕಂಥ ಸರ್ಕಾರ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಾಧನೆಗಳು, ಸಂವಿಧಾನಕ್ಕೆ 75 ವರ್ಷ ಪೂರೈಕೆ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡ್ಸ್ಕೊತಕ್ಕಂಥದ್ರ ವಿಸ್ತೃತವಾಗಿ ಏನಪ್ಪಾ ಅಂತಂದ್ರೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ವಿಡಿಯೋನ ನಾವು ನೋಡಿದ್ವಿ ಅಂತ. ಬಹುತೇಕ ಹಲವಾರು ವಿಷಯಗಳ ಸಂಬಂಧಪಟ್ಟಾಗ ಅವ್ರು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಅದನ್ನ ಹೈಲೈಟ್ ಮಾಡಿ, ಅಂದ್ರೆ ಅವ್ರು ಮುಂದುವರೆದಂತ ಮಾತುಗಳನ್ನ ಅವ್ರು ಕಟ್ ಮಾಡಿ ಏನಪ್ಪಾ ಅಂತಂದ್ರೆ ಅದನ್ನ ವಿರೋಧವಾಗಿ ತೋರಿಸ್ತಕ್ಕಂಥ ಕೆಲಸವನ್ನ ಇಡೀ ದೇಶಾದ್ಯಂತ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ಬಹುತೇಕ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಇಡೀ ದೇಶದಲ್ಲಿ ಸುಮಾರು 60 ವರ್ಷ ಏನಪ್ಪಾ ಅಂದ್ರೆ ಇಡೀ ದೇಶದಲ್ಲಿ ಆಡಳಿತ ನಡೆಸ್ತಾರೆ. 60 ವರ್ಷ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಅನಿಸ್ಬೇಕಾಗಿತ್ತು, ದಲಿತರ ಬಗ್ಗೆ ನಿಜಕ್ಕೂ ನಿಮ್ಗೆ ಕಾಳಜಿ ಇತ್ತಂದ್ರೆ, ಅಥವಾ ಬಾಬಾ ಸಾಹೇಬ್ ಮೇಲೆ ನಿಮ್ಗೆ ಕಾಳಜಿ ಇತ್ತಂದ್ರೆ, ಸಂವಿಧಾನ ಮೇಲೆ ನಿಮ್ಗೆ ಕಾಳಜಿ ಇತ್ತಂದ್ರೆ, ಸಂವಿಧಾನಕ್ಕೆ 50 ವರ್ಷ ಆದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡಬಹುದಿತ್ತಲ್ಲ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ. ಯಾಕೆ ಅವ್ರು ಚರ್ಚೆ ಮಾಡಲಿಲ್ಲ?
75 ವರ್ಷವನ್ನು ಪೂರೈಕೆ ಮಾಡಿದಂತ ಸಂದರ್ಭದಲ್ಲಿ, ಸಂವಿಧಾನಕ್ಕೆ 75 ವರ್ಷ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೌರವ ಕೊಡೋ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಅವ್ರಿಗೆ ಭಯ ಆಯ್ತು. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ಇತಿಹಾಸವನ್ನು ಬಿಜೆಪಿ ಅವ್ರು ಬಿಚ್ಚಿಡ್ತಾರ, ಎಲ್ಲಿ ದಲಿತ ನಮೂನೆ ಏನಪ್ಪಾ ಅಂತಂದ್ರೆ ದೂರ ಆಗ್ತಕ್ಕಂಥ ಏನ್ ಭಯ ಇತ್ತಲ್ಲ, ಆ ಭಯದಿಂದ ಏನಪ್ಪಾ ಅಂತಂದ್ರೆ ಇವತ್ತು ಆ ವಿಡಿಯೋನ ಏನಪ್ಪಾ ಅಂತಂದ್ರೆ ತಿರುಚಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ. ನೀವು ನಿಜಕ್ಕೆ ಏನಪ್ಪಾ ಅಂತಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಅವಾಗ ಅಂಬೇಡ್ಕರ್ ಅವರು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗೆ ಬಂದು ಹೋಗಿದ್ದಾರೆ ಅಂತ 10 ಸ್ಥಳಗಳನ್ನು ಗುರುತಿಸಿ, ನಮ್ಮ ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರು 10 ಸ್ಥಳಗಳಲ್ಲಿ ಬಂದು ಹೋಗಿದ್ದನ್ನು ಗುರುತಿಸಿ ಆಯಾ ಸ್ಥಳಗಳಿಗೆ ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರ 25 ಕೋಟಿ ರೂಪಾಯಿಯನ್ನ ಮಂಜೂರಾತಿ ನೀಡಿ ಬಿಡುಗಡೆ ಸಹ ಮಾಡಿದ್ರು. ಬೊಮ್ಮಾಯಿ ಸರ್ಕಾರ ಇದ್ದಾಗ 25 ಕೋಟಿ ರೂಪಾಯಿ ಏನು ಬೊಮ್ಮಾಯಿ ಸಾಹೇಬರು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಯಾವ್ಯಾವ ಸ್ಥಳಗಳಿಗೆ ಬಂದು ಹೋಗಿದ್ರು ಅಂದ್ರೆ ಬೆಂಗಳೂರು, ಧಾರವಾಡ, ಬೆಳಗಾವಿ, ಚಿಕ್ಕೋಡಿ, ಬಿಜಾಪುರ, ವಾಡಿ, ಕೋಲಾರದ KGF, ಗುಲ್ಬರ್ಗ, ಈ ಥರ ಅಂಬೇಡ್ಕರ್ ಜಿಯವರು ಬಂದು ಹೋದಂಥ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವಗೋಸ್ಕರ 25 ಕೋಟಿ ರೂಪಾಯಿಯನ್ನು ಮಂಜೂರಾತಿ ಮಾಡಿ ಬಿಡುಗಡೆ ಸಹ ಮಾಡಿದ್ರು. ಆದರೆ ನಮ್ಮ ಸರ್ಕಾರ ಮುಂದೆ ಬಹುಮತ ಇಲ್ಲದ ಕಾರಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅವರಿಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದಿದ್ರೆ ಆ 25 ಕೋಟಿ ರೂಪಾಯಿ ಜೊತೆಗೆ ಇನ್ನಷ್ಟು ದುಡ್ಡನ್ನು ಕೊಟ್ಟು ಅಭಿವೃದ್ಧಿ ಪಡಿಸುವಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ಬೋದಿತ್ತು. ಯಾಕೆ 25 ಕೋಟಿ ರೂಪಾಯಿ ನಮ್ಮ BJP ಸರ್ಕಾರ ಬಿಡುಗಡೆ ಮಾಡಿ ಅಭಿವೃದ್ಧಿ ಪಡಿಸಲಿಕ್ಕೆ ಮಾಡಿದ್ರು ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಯಾವ ಕಾರಣಕ್ಕೂ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಲ್ಲ, ಅದನ್ನು ಇಲ್ಲೂ ತನಕ ಮಾಡ್ತಾ ಇಲ್ಲ.